ಪಂಡ ಕನ್ನಡ ದಿನಾಂಕ 16/2/26 ನನ್ನ ಮಗನಾದ ಬಿ ಸುದೀಪನು ಕಾರ್ಕಳದ ಬಂಗ್ಲೆಗುಡ್ಡೆ ನಿವಾಸಿ ಸೌಮ್ಯ ಎಂಬ ಹುಡುಗಿಯನ್ನು ರಿಜಿಸ್ಟರ್ ಆಗಿದ್ದೇನೆ ಅಂತ ಹೇಳಿ ಬೇರೆಯವರ ಮುಖಾಂತರ ನಮಗೆ ತಿಳಿದು ಬಂತು. ಆದರೆ ಇದು ತಡವಾಗಿ ತಿಳಿದು ಬಂದಿರೋ ವಿಷಯ. 17/3/26 ನಮ್ಮ ಮನೆಗೆ ಬಂದು ನೆಲ್ಯಾಡಿಪೇಟೆಯಲ್ಲಿರುವ ಸಂತ ಜಾರ್ಜ್ ಹೈಸ್ಕೂಲಿನ ಪಕ್ಕ ಸೌಮ್ಯ ತನ್ನ ಆಕ್ಟಿವದಲ್ಲಿ ಬಂದು ಗಲಾಟೆ ಮಾಡಿರುತ್ತಾಳೆ. ನನ್ನ ಮಗ ಮತ್ತು ನನ್ನ ಹೆಂಡತಿಯು ಕಾರಿನಲ್ಲಿ ಬೆಳ್ತಂಗಡಿಗೆ ಅವರ ತಂದೆಯ ಮನೆಗೆ ಪೂಜೆಗೆ ಹೋಗುವ ಸಂದರ್ಭದಲ್ಲಿ ಇವಳು ಅಡ್ಡಕಟ್ಟಿ ಇಲ್ಲದ ಸಲ್ಲದ ಆರೋಪ ಮಾಡಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನು ಕೂಡ ಒಡ್ಡಿದ್ದಾಳೆ. ಅಲ್ಲದೆ ಇದಕ್ಕೆ ಯಾರೊಬ್ಬರು ಪೊಲೀಸ್ನವರಿಗೆ ತಿಳಿಸಿ ಪೊಲೀಸ್ನವರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ಅದರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ. ಒಂದು ವೇಳೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನೆಲ್ಯಾಡಿಯ ಸಂತ ಜಾರ್ಜ್ ಶಾಲೆಯ CC ಕ್ಯಾಮರಾ ಅಥವಾ ಅದರ ಅಕ್ಕಪಕ್ಕದಲ್ಲಿರುವ CC ಕ್ಯಾಮರಾಗಳನ್ನು ನೀವು ಪರಿಶೀಲಿಸಿದರೆ ನಿಮಗೆ ಎಲ್ಲ ವಿಚಾರಗಳು ಗೊತ್ತಾಗ್ತದೆ. ಎರಡನೇದಾಗಿ ನನ್ನ ಮಗ 17ನೇ ತಾರೀಕಿಗೆ ಅವನು ನನ್ನ ಹೆಂಡತಿ ಜೊತೆಯಲ್ಲೇ ಹೋಗಿದ್ದು. ಆದರೆ ಇವಳು ಟಾರ್ಚರ್ ಸಿಕ್ಕಾಪಟ್ಟೆ ಕೊಟ್ಟು 17ರಂದೇ ಅವಳು ವಿಷಪಾಯಸ ಆಹಾರದಲ್ಲಿ ಸೇರಿಸಿದಳೆ ಅಂತ ನಮ್ಮ ಅನುಮಾನ. ಮತ್ತು ಏನಂತ ಹೇಳಿದರೆ ಇವಳು 21ರಂದು ತಾರೀಕಿಗೆ ಆಸ್ಪತ್ರೆಗೆ ಸೇರಿಸಿಲ್ಲ, ಗಜರಿ ಆಸ್ಪತ್ರೆ ಕಾರ್ಕಳಕ್ಕೆ. ಆ ಕಾರ್ಕಳಕ್ಕೆ ಆಸ್ಪತ್ರೆಗೆ ಸೇರಿಸಿದ ವಿಚಾರವನ್ನು ನಮಗೆ ತಿಳಿಸಿಲ್ಲ. 22ನೇ ತಾರೀಕಿಗೆ ನನ್ನ ಅಕ್ಕನ ಮಗನಿಗೆ ತಿಳಿಸಿದ್ದಾಳೆ. ಏನಂತ ಹೇಳಿದರೆ ಗಜರಿಯ ಆಸ್ಪತ್ರೆಗೆ ಡೆಂಗಿ ಜ್ವರದ ಬಾಬ್ತು ನಾವು ಆಸ್ಪತ್ರೆಗೆ ಸೇರಿಸಿದ್ದೇವೆ ಅಂತೇಳಿ. ಮತ್ತು ಯಾವುದೇ ವಿಚಾರವನ್ನು ನಾವು ತಿಳಿಸಿಲ್ಲ. 22ನೇ ತಾರೀಕಿಗೆ ನಾನು, ನನ್ನ ಪತ್ನಿ ಮತ್ತು ನನ್ನ ಅಕ್ಕನ ಮಗನ ಪತ್ನಿ 4 ಜನ ಸೇರಿ ಹೋದಾಗ ಇವರು ನಮ್ಮ ಹತ್ರ ಯಾರೂ ಮಾತಿಲ್ಲ. ಆಸ್ಪತ್ರೆಯಲ್ಲಿ ನನ್ನ ಮಗ ಸೌಮ್ಯಳ ತಾಯಿ, ಸೌಮ್ಯಳ ತಂದೆ, ಸೌಮ್ಯಳ ತಮ್ಮ ಇದ್ದರು, ಇಷ್ಟು ಜನ. ಆಮೇಲೆ ಸ್ವಲ್ಪ ಒಂದು 10 ನಿಮಿಷ ನಂತರ ಸುದೀಪನನ್ನು ಸೌಮ್ಯಳ ತಾಯಿ, ಸೌಮ್ಯಳ ತಮ್ಮ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ನಮ್ಮ ಹತ್ರ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಇದಕ್ಕೂ ಬೇಕಾದರೆ ಅಲ್ಲಿಯ CC ಕ್ಯಾಮರಾವನ್ನು ನೀವು ಪರಿಶೀಲಿಸಬಹುದು. ಆಮೇಲೆ ನಮಗೆ 22ನೇ ರಾತ್ರಿ ಸಾಧಾರಣ ಒಂದು 12 ಗಂಟೆ ನಂತರ ನನ್ನ ಅಕ್ಕನ ಮಗನಿಗೆ ವಾಪಸ್ ಕಾಲ್ ಮಾಡಿ ಹೀಗೆ ಅವನಿಗೆ ಚಿಕಿತ್ಸೆ ಇಲ್ಲಿ ಆಗೋದಿಲ್ಲ, ಒಂದು ಉಡುಪಿ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಮಂಗಳೂರು ದೇರಳಕಟ್ಟೆ ಕರ್ಕೊಂಡು ಹೋಗಿ ಅಂತ ಹೇಳಿದರಂತೆ. ಆವಾಗ ನಾನು ಒಂದು ಹೇಳಿದೆ, ಏಕೆಂದರೆ ನಮಗೆ ರಿಜಿಸ್ಟರ್ ಆಗಿದ್ದಂತೂ ಬಿಲ್ಕುಲ್ ನಮಗೆ ಗೊತ್ತಿಲ್ಲ. ಆಗ ನಾವು ಸಡನ್ನಾಗಿ ನಾವು ಏಕಾಕಿ ಕರ್ಕೊಂಡು ಹೋಗಿದ್ದಂದರೆ ನಮಗೆ ಸಮಸ್ಯೆ ಆಗ್ಬೋದು. ಅದಕ್ಕೆ ಅವಳೊಂದು ಬರ್ಕೊಡ್ಲಿ, ಏನಂತ ಹೇಳಿದರೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಏನು ಅಭ್ಯಂತರ ಇರೋದಿಲ್ಲ, ಒಂದು ಸೆಂಟೆನ್ಸ್ ಸೇರಿಸಿ ಬರ್ಕೊಡ್ಲಿ, ನಾವು ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು ಅಂತ. ಮತ್ತು ಮಾರನೇ ದಿವಸ ನನ್ನ ಇನ್ನೊಬ್ಬ ಅಕ್ಕನ ಮಗ ಫೋನ್ ಮಾಡಿದ್ದಾನೆ ಸುದೀಪ್ನ ಮೊಬೈಲಿಗೆ ಫೋನ್ ಮಾಡುವಾಗ ಯಾರೋ ಮಾತಾಡಿದ್ದಾರೆ. ಸುದೀಪಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಯಾರೋ ಮಾತಾಡಿ ಈಗ ಖಜಾರಿ ಆಸ್ಪತ್ರೆ ಇಲ್ಲ, ಉಡುಪಿ ಆದರ್ಶ ಆಸ್ಪತ್ರೆಯಲ್ಲಿ ನಾವು ಸೇರಿಸಿದ್ದೇವೆ ಅಂತ. ನಾವು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದ ಸ್ವಲ್ಪ. ಆಮೇಲೆ ಸ್ವಲ್ಪ ಔಷಧಿ ಎಲ್ಲ ನಾವು ಹೋದ್ಮೇಲೆ ಅವನಿಗೆ ಪ್ಲಾಸ್ಮಾ ಥೆರಪಿ ಅದೆಲ್ಲ ಮಾಡಿದ್ದು ನಾವು ಹೋದ್ಮೇಲೆ. ಆಮೇಲೆ ನಮಗೆ ಅಲ್ಲಿ ಪ್ರವೇಶ ಮಾಡೋಕ್ಕೆ ಅಂದರೆ ಸ್ವಲ್ಪ, ಯಾಕಂದರೆ ಇವಳು ಜೊತೆಯಲ್ಲಿದ್ದಲ್ಲ, ನಮ್ಮನ್ನು ಯಾವುದಕ್ಕೂ ಬಿಡ್ತಾ ಇಲ್ಲ. ಅಲ್ಲಿ ಯಾವುದೇ ವಿಚಾರಕ್ಕೆ ಇವಳದೇ ಎಲ್ಲ ಇಲ್ಲಿತ್ತು. ಆಮೇಲೆ ಸಾಧಾರಣ ನಾವು ಎಲ್ಲ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ನಮ್ಮನ್ನು ಬಿಟ್ಟಿದ್ರು ಮತ್ತೆ ಒಳಗಡೆ. ಅದಾದ ನಂತರ ಒಂದು 3 ಗಂಟೆ ಹೊತ್ತಿಗೆ ಪೊಲೀಸ್ನವ್ರು ಬಂದು 2 ಸಾರಿ ಸ್ಟೇಟ್ಮೆಂಟ್ ತೊಗೊಂಡ್ರು ಅವರು. ಖಜಾರಿ ಆಸ್ಪತ್ರೆಯಲ್ಲಿ ಬಂದಾಗ ಪೊಲೀಸ್ನವರು ಫಸ್ಟ್ ತಗೋಬೇಕಿತ್ತು, ಅಲ್ಲಿನೂ ತೊಗೊಂಡಿಲ್ಲ. ಈಗ ನಿನ್ನೆ ಸುದ್ದಿವಾಹಿನಿಯವರಿಗೆ ಇದೇ ಸೌಮ್ಯ ಇದು ಕೊಡ್ತಾಳೆ ಸ್ಟೇಟ್ಮೆಂಟ್. ಏನಂತ ಹೇಳಿದರೆ 16ನೇ ತಾರೀಕಿಗೆ ಸುದೀಪು ಬೆಳ್ತಂಗಡಿಯಲ್ಲಿ ಪಾಯ್ಸನ್ ತೊಗೊಂಡಿದ್ದಾನೆ. 19ನೇ ತಾರೀಕು ದಿವಸ ಅವನಿಗೆ ವಿಷ ಪಾಯ್ಸನ್ ಆಗಿದೆ. 21ನೇ ತಾರೀಕಿಗೆ ಡೆಂಗಿ ಜ್ವರ ಬಂದಿದೆ. ಅವಳು ನಿನ್ನೆ ಕೊಟ್ಟ ಸ್ಟೇಟ್ಮೆಂಟಲ್ಲಿ ಅದು ಉಂಟು, ನೀವು ಪರಿಶೀಲಿಸ್ಬೋದು, ಗೊತ್ತಾಯ್ತಲ್ಲ. ಹಾಗಾದರೆ 16ನೇ ತಾರೀಕಿಗೆ ಇಲ್ಲಿಗೆ ಯಾವುದು ಪಾಯ್ಸನ್ ಆಗಿದೆ ಅಂತ ಹೇಳಿದರೆ 21ನೇ ತಾರೀಕಿಗೆ ಫುಡ್ ಪಾಯ್ಸನ್, 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗೋದು ಹೇಗೆ? 21ನೇ ತಾರೀಕಿಗೆ ಇವಳಿಗೆ ಡೆಂಗಿ ಜ್ವರ ಬರೋದು ಹೇಗೆ ಇವನಿಗೆ? ಹಾಗಾದರೆ ಇವಳಿಗೆ ಮೊದಲೇ ಗೊತ್ತಿತ್ತಲ್ಲ ಹಾಗಾದರೆ ಎಲ್ಲ ವಿಚಾರಗಳು. ಯಾವುದು ನಿನ್ನೆ ಪ್ರೆಸ್ ಮೀಟಲ್ಲಿ ಇದು ಉಂಟು ಪಾಯಿಂಟಲ್ಲಿ ಅವಳೇ ಹೇಳಿದ್ದಲ್ಲ, ನಾವು ಹೇಳಿದ್ದಲ್ಲ. ಆಮೇಲೆ ಇನ್ನೇನಂತ ಹೇಳಿದರೆ ಇದು ಆಯಿತು, ಅಲ್ಲಿ ನಾವು ಆದರ್ಶ ಆಸ್ಪತ್ರೆಗೆ ಹೋದೆವು, ಅಲ್ಲಿಂದ ಮಾಡಿದ್ವು. 3:30 ಗಂಟೆ ನಂತರ ಅಲ್ಲಿಯ CC ಕ್ಯಾಮ್ರಾದಲ್ಲಿ ಅದು ಸಿಗ್ತದೆ. 3:30 ಗಂಟೆ ನಂತರ ಸೌಮ್ಯಳ ತಮ್ಮ, ಸೌಮ್ಯಳ ತಂದೆ ಅಲ್ಲಿಂದ ಪರಾರಿಯಾಗಿದ್ದಾರೆ. ಆವಾಗ ನಾನೊಬ್ಬ ತಂದೆಯಾಗಿ ಏನು ಮಾಡಬೇಕು? ಸುದೀಪನಿಗೆ ಚಿಕಿತ್ಸೆ ಕೊಡಿಸ್ಬೇಕಾ ಬೇಡವಾ? ನೀವೆಲ್ಲ ತಿಳಿದವರು. ಹಾಗಾಗಿ ನಾವು ಡಾಕ್ಟ್ರು ಎಲ್ಲ ಏನು ಮಾಡಿದರು, ನಮ್ಮ ಹತ್ರ ಇರೋದು 50%. ಆಗಲೇ ಲಿವರ್ಗೆ ಡ್ಯಾಮೇಜ್ ಬರ್ತಾ ಉಂಟು, ನೀವು ಮಂಗಳೂರಿಗೆ ಇದಕ್ಕೆ ಕರ್ಕೊಂಡು ಹೋಗಿ ಅಂದರು. ನಮ್ಮ ಮಾನವೀಯತೆಯಿಂದಾಗಿ ಮತ್ತು ನನ್ನ ಮಗ ಎಂಬ ದೃಷ್ಟಿಯಿಂದ ನಾನು ಕರ್ಕೊಂಡು ಹೋಗಿದ್ದು 100ಕ್ಕೆ 100 ಸತ್ಯ. ಮಂಗಳೂರು ಕೊಡೆಯಲ್ಬೈಲ್ನಲ್ಲಿರುವ ಏಣಪೈ ಹಾಸ್ಪಿಟ್ಲಲ್ಲಿ ಸೇರಿಸಿದೆ. ಡಾಕ್ಟರ್ ಹತ್ರ ಒಂದು ಮಾತು ಹೇಳಿದೆ, ಖರ್ಚನ್ನು ನಾವು ನೋಡ್ತೇವೆ, ಆ ಟ್ರೀಟ್ಮೆಂಟು ನೀವು ಮಾಡಿ, ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ಅದಕ್ಕೆ ನಾವು ಖರ್ಚು ಮಾಡಿದ್ದು. ಅವರು ಹೇಳಿದರು, ನೀವೆಲ್ಲೇ ಕರ್ಕೊಂಡೋಗಿ, ಲಿವರ್ಗೆ ಡ್ಯಾಮೇಜ್ ಆದಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಇದು 5-6 ದಿವಸ ಆಗಿದೆ. ಇನ್ನು ಏನಂತಂದರೆ 17/3
ಇವಳು ಮತ್ತು ಇವಳು ಹೋಗುವಾಗ ಇವಳಿಗೆ ಆ ಸೌಮ್ಯವನ್ನು ಎಳೆದು ಹಾಕಿ ಈ ಕಾರ್ನ ಮುಂದ್ಗಡೆ ಕೂತಿದ್ರು ಇವರು ಇಬ್ಬರೇ ಹೋಗುವಾಗ. ಆಗ ಇವಳು ಹಿಂದೆ ಕೂರಿಸಿ ಏನೆಲ್ಲ ಇದು ಮಾಡಿದಾಳೆ. ಅದಕ್ಕೆ ಇದು ಉಂಟು, ಯಾವುದು CC ಕ್ಯಾಮ್ರಾದಲ್ಲಿ ಎಲ್ಲ ಉಂಟದು. ಪೊಲೀಸ್ನವರಲ್ಲಿ ಬಂದಿದ್ದು, ಕೆಲವರು ವಾಟ್ಸಪ್ ಮಾಡಿದ್ದು, ನಮ್ಮ ಮನೆಯಲ್ಲಿ ಪಕ್ಕದವ್ರ ಹತ್ರ ಇವಳು ಬಂದು ಇದು ಮಾಡಿದ್ದು, ಗೂಗಲ್ ಪೇ ಮಾಡಿದ್ದಾಳೆ ನೀರಿನ ಬಾಟ್ಲಿ ಅಪ್ಪು ಶೆಟ್ಟಿ ಅಂತೇಳಿ. ಎಲ್ಲ ಥರದ ನಮಗೆ ಹಿಂಸೆ ಕೊಟ್ಟಿದ್ದಾಳೆ ಅವಳು. ಮತ್ತು ಮದುವೆ ವಿಚಾರದಲ್ಲಿ ಫಸ್ಟಿಗೆ ಒಬ್ಬನನ್ನು ಮದುವೆ ಆಗಿದ್ದಾಳೆ, ಡೈವರ್ಸ್ ಆಗಿದೆ. ಎರಡನೇ ಸಂಜಯ್ ಕುಮಾರ್ ಅಂತ ಏನೋ ಇರಬೇಕು, ಅವನ ಮೇಲೆ ಇವಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಪೊಲೀಸ್ ಸ್ಟೇಷನ್ ಇದರಲ್ಲಿ ಪಾಂಡವೇಶ್ವರ ಪೊಲೀಸ್ ಸ್ಟೇಷನ್ ಅಂತಲ್ಲಿ. ಹೀಗೆ ಅವರ ತಂದೆ ತಾಯಿ ನನಗೆ ಚಿನ್ನ ಎಲ್ಲ ನಮ್ಮದು ದೋಚಿದರು, ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ. ಅದು ಕೋರ್ಟ್ ನಡೀತಾ ಇತ್ತು. ಮೊನ್ನೆ ಜನವರಿ 14/1/26 ಜಡ್ಜ್ಮೆಂಟ್ ಆಗಿದೆ ಅದು. ಆದರೆ ಡೈವರ್ಸ್ ಆಗಿಲ್ಲ ಇನ್ನು ಅದರಲ್ಲಿ. ಮತ್ತು ಇವರು ಈಗ ಬಂದಿದ್ದಾರೆ, ಇವರು ಅವರು ಕಡೆಯವರು ಯಾರು ಸೌಮ್ಯದಿಂದ ನೊಂದವರು ಇವರು. ಇನ್ನೂ ಸುಮಾರು ಜನರಿಗೆ ಇವರಿಗೆ ತೊಂದರೆ ಆಗಿದೆ. ನಮ್ಮಂತೂ ಒಂದು ಜೀವ ಹೋಗಿದೆ, ಅದಕ್ಕೆ ಹೋದ ಜೀವ ಮತ್ತೆ ಮರಳಿ ಬರುವುದೇ ಇಲ್ಲ ಯಾವುದೇ ಕಾರಣಕ್ಕೂ. ಆದರೆ ನಮ್ಮಂಥ ತಂದೆ ತಾಯಿಗೆ ಇನ್ನು ಯಾವುದೇ ಕಾರಣದಿಂದ ಅವಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಿಮ್ಮ ಹತ್ರ ಕೈ ಮುಗಿದು ಕೇಳ್ತೇನೆ. ನಿಮಗೂ ಮಾನವೀಯತೆ ಇದೆ, ನಮಗೂ ಮಾನವೀಯತೆ ಇದೆ. ಇವತ್ತಿದ್ದ ಮನುಷ್ಯ ನಾಳೆ ಇರುವುದಿಲ್ಲ. ಆದರೆ ಸೌಮ್ಯಲಂಥ ಹುಡುಗಿ ಇನ್ನು ಮುಂದೆ ಯಾರಿಗೂ ಅವಳ ಹನಿ ಟ್ರ್ಯಾಪ್ ಗ್ಯಾಂಗಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಜೀವಿಗೂ ಬರಬಾರ್ದಾಗೆ ನೀವೆಲ್ಲ ಇದಕ್ಕೆ ಸಹಕರಿಸಬೇಕು. ನನ್ನ ಮಗನಿಗೆ ಆ ಫೋಟೋ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ, ಮೊಬೈಲ್ CC ಕ್ಯಾಮರಾದಲ್ಲಿ ನೋಡಿ ಅವನು ಎಂಥ ಇದರಲ್ಲಿದ್ದ. ಅವತ್ತು ಇವಳು ಬೈಯುವಾಗ ಅವನ ಕಣ್ಣ ನೀರು ಹಾಕಿದ್ದಾನೆ ನೋಡಿ ನೀವು. ಎಂಥ ಇದ್ದವರಿಗೂ ಇವಳಿಗೆ ಗಾಲ್ ಬ್ಲಡರ್ ಅಂತ ಹೇಳಿದರೆ ಪಿತ್ತಕೋಶದ ಕಲ್ಲಿನ ಆಪರೇಷನ್ ಆಗಿದೆ. ಇವಳಿಗೂ ಇದು ಮಾಡಿ ಎಳೆದು ಹಾಕಿದ್ದಾಳೆ. ಆ ರಿಪೋರ್ಟ್ ನೋಡಿ ನೋಡಿ ಇಷ್ಟು ದಪ್ಪ ಇದೆ ತಂದೆಯವೆಲ್ಲ. ಅದನ್ನು ನೋಡಿದರೆ ನಿಮಗೆ ಅರ್ಥ ಆಗ್ತದೆ ಇವಳ ಪರಿಸ್ಥಿತಿ ಹೇಗೆ ಅಂತ. ಆದರೂ ಮಾನವೀಯತೆ ಅವನು ರಿಕ್ವೆಸ್ಟ್ ಮಾಡಿದಂತೆ ಯಾರ ಸೌಮ್ಯನ ತಂದೆ ತಾಯಿ ಹತ್ರ, ನನ್ನನ್ನು ಬಿಟ್ಟುಬಿಡಿ, ಒಂದು ಸರಿ ಬಿಟ್ಟುಬಿಡಿ, ನಾನು ಬಂದು ಮಾತಾಡುವ ಅಂತ. ಆದರೂ ಇವಳು ಬಿಟ್ಟಿಲ್ಲ. ನೀವೇ ಎಲ್ಲರೂ ಇಷ್ಟು ಜನ ಸೇರಿದಾರಲ್ಲ, ನೀವೇ ಇದಕ್ಕೆ ಉತ್ತರ ಕೊಡಿ. ನಮ್ಮ ಹತ್ರ ಇನ್ನೂ ಹೆಚ್ಚಿನ ಮಾತಾಡೋದು ಏನಿದೆ ಇವಳು ಮಾಡುವಂಥ ಒಂದು ಇದಕ್ಕೆ. ಆಮೇಲೆ ನಾವು ಇಲ್ಲಿಗೆ ಪೊಲೀಸ್ ಕಂಪ್ಲೇಂಟ್ ಮಾತ್ರ ನಾವು ಕೊಡುವಾಗ ಸ್ವಲ್ಪ ಲೇಟ್ ಆಗಿದೆ. ಯಾಕಾಗಿದೆ ಅಂತಂದರೆ ಇವಳು ಹೇಳಿದ್ರು ನನಗೆ ತೊಂದರೆ ಆಗ್ತಿದೆ, ಬೇಡ ನನಗೆ ಒಂದು ಮರ್ಯಾದೆಯಲ್ಲಿದೆ. ಇವಳಿಗೆ ನನಗೆ ಮದುವೆಯಾಗಿ 32 ವರ್ಷ ಆಯಿತು. ಈ 32 ವರ್ಷದಲ್ಲಿ ಇವಳು ಪೊಲೀಸ್ ಮೆಟ್ಲು ಹತ್ತಿಲ್ಲ, ತಾಲೂಕಾಸು ಮೆಟ್ಲು ಹತ್ತಿಲ್ಲ, ಯಾವುದೇ ಇದಕ್ಕೆ ಹೋಗಿಲ್ಲ. ಗೊತ್ತಾಯ್ತಲ್ಲ. ಹಾಗೆ ಇವಳು ಸ್ವಲ್ಪ ಮರ್ಯಾದೆಗೆ ಅಂಜಿದ್ಲು. ಹಾಗೆ ನಾನು ಸ್ವಲ್ಪ ಹಿಂದೆಟ್ಟು ಹೊಡೆದಿದ್ದು ಹೌದು. ಸ್ವಲ್ಪ ತಡವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದು 26ನೇ ತಾರೀಕಿಗೆ ಕಾರ್ಕಳ ನಗರದಲ್ಲಿ ನಾವು ಕೊಟ್ಟಿದ್ದು ಹೌದು. ಆದರೆ ಇವತ್ತು ನೋಡಿ ನಮಗೆ ಆದಂಥ ಅನ್ಯಾಯ. ಮೊನ್ನೆ 29 ತಾರೀಕು ಬೆಳಿಗ್ಗೆ 3:09 ಅವನು ತಿರುವುದ. ಇದು ಚಿಂತಾಜನಕ ಪರಿಸ್ಥಿತಿ. ಅವ್ರು ಸರಿಯಾಗಿ ಬಂದಿಲ್ಲ. ಆಮೇಲೆ ಇನ್ನೊಂದು ದೊಡ್ಡ ವಿಶೇಷ ಏನಂತ ಹೇಳಿದರೆ, ಇವನ ಮೊಬೈಲನ್ನು ಅವಳೇ ಇಟ್ಕೊಂಡಿದ್ದಾರೆ. ಎಲ್ಲ ಹೆಂಗಸರಿಗೆ ಎಲ್ಲ ಅವರಿಗೆ ಇವ್ರಿಗೆ ಏನೆಲ್ಲ ಮೆಸೇಜ್ ಮಾಡ್ತಿದ್ದಾಳೆ. ಇವು ಪೊಲೀಸ್ನವರು ಅದನ್ನು ಇದು ಮಾಡಿಲ್ಲ, ಇವಳು ಕೊಟ್ಟಿಲ್ಲ, ಏನು ಮಾಡಿಲ್ಲ. ನಮಗೆ ಹೇಗೆ ತೊಗೊಳಕ್ಕಾಗ್ತದಾ? ಇವಳು ಏನಂತ ಹೇಳಿದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ಸುಮ್ಮನೆ ನಾಟಕಡಿಸ್ಲೆ. ಇವಳಿಗೆ ಕೋರ್ಟ್ಗೆ ಆ್ಯಕ್ಚುಲಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಮೊದಲಾಗಿದ್ದು ವಿಚಾರ ಹೇಳಿಲ್ಲ, ಬೇರೆ ಮದುವೆ ಆಗಿದೆ ಅಂತ. ನಾವು ಮೊಬೈಲಲ್ಲಿ ತೊಗೊಳಕ್ಕಾಗ್ತದ? ಇವಳ ಹತ್ರ ಉಂಟು, ಕಾರಿನ ಕೀ ಇವಳ ಹತ್ರ ಉಂಟು ಎಲ್ಲ. ಈಗ ಯಾರು ಅದನ್ನು ಇದು ಸೀಸ್ ಮಾಡೋದಿಲ್ಲ. ನಾಳೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅದಕ್ಕೆ? ಎಲ್ಲ ನೋಡಿ ಕೋಮ ಸ್ಥಿತಿಯಲ್ಲಿದ್ದಾಗ ಯಾರ್ಯಾರಿಗೆ ಎಂತೆಂಥ ಮೆಸೇಜ್ ಮಾಡಿದಾಳೆ ಇವಳು. ಈಗ ಯಾರೇ ಆಗಲಿ ಒಂದು ಮಾನವೀಯತೆ ಇರಬೇಕು. ಹಣ ಆಗ್ತದೆ, ಇವತ್ತು ಇರ್ತದೆ, ನಾಳೆ ಹೋಗ್ತದೆ. ಆದರೆ ಈ ಥರದ ಒಂದು ದುಷ್ಕೃತ್ಯ ಎಸಗಾಗಬಾರ್ದು ಯಾರಿಗೇ ಆಗಲಿ, ಯಾರಿಗೂ ಅದನ್ನು ನೋವಾಗಬಾರ್ದು. ಅದಕ್ಕೆ ನೀವು ಮಾಧ್ಯಮ ಮಿತ್ರರು, ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಸರಿಯಾದ ಒಂದು ಅವಳಿಗೆ ಶಿಕ್ಷೆ ಆಗುವಾಗೆ ಮತ್ತು ಸೂಕ್ತ ಒಂದು ಕಾನೂನು ಕ್ರಮ ಆಗುವಾಗೆ ಸರ್ಕಾರದಿಂದ ಒಂದು ನನ್ನ ಲೆಕ್ಕದಲ್ಲಿ SIT ತನಿಖೆ ಲೆಕ್ಕ ಮುಖ್ಯ. ಆದರೂ ಇದಕ್ಕೆ CBI ಅಥವಾ NIA ಕೊಟ್ಟರೆ ಇವಳ ಹನಿ ಟ್ರಾಪ್ ಗ್ಯಾಂಗ್ ಫುಲ್ ಹೊರಗಡೆ ಬರ್ತದೆ. ಇದು ಬರೀ ನಮ್ಮ ಕರ್ನಾಟಕ ಜಾಗದಲ್ಲಿ ಆಗ್ತದೆ ಅಥವಾ ಕೇರಳದ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ ಯಾವುದು. ಅಂತೂ ಸುಮಾರು ಜನ ಅಮಾಯಕರು ಬಲಿಯಾಗಿದ್ದಾರೆ. ಅಮಾಯಕರಿಗೆ ಬಾಯಿ ಬಿಡ್ತಾ ಇಲ್ಲ, ಎದುರ್ತಾರೆ ಇವಳ ಗ್ಯಾಂಗಿಗೆ ಎದುರಿ. ಈಗ ಸ್ವಲ್ಪ ಅಂದರೆ ನಿಮ್ಮ ಅನುಮತಿ ಮೇರೆ ಇದ್ದರೆ ಇವರು ನೊಂದವರು ಅದರಲ್ಲಿ. ಅಂದರೆ ಇವತ್ತಿನ ಮೊಬೈಲ್ ಬರುವ ವಿಚಾರ ತಿಳಿದು ಇವರು ಬಂದಿದ್ದಾರೆ. ಈಗ ಇವರಿಗೆ ಮಾತಾಡೋಕ್ಕೆ ನೀವು ಅವಕಾಶ ಕೊಟ್ಟರೆ ಇವರು ಅವರ ವಿಚಾರ ಹೇಳ್ತಾರೆ. ಇವರ ಹೆಸರು ವೇಣುಗೋಪಾಲ್ ಅಂತೇಳಿ. ಉಂಟಲ್ಲ ಟೆಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿದರೆ ಹೊರಗಡೆ ಉಂಟು. ಈಗ ಎಲ್ಲ ತಂದಿದ್ದೇವೆ ನಿಮಗೆ ತೋರಿಸ್ಬೇಕು. ಅದನ್ನು ನೋಡಿದರೆ ಇವಳಿಗನ್ನು ಎಳೆದು ಹಾಕಿದ್ದು ಕಾರು ಇವ್ರದ್ದು, ಇದು ಅವಳದಲ್ಲ. ಒಂದು ಗಂಟೆಯಲ್ಲಿ ಅವಳು ಎಷ್ಟು ಅವನಿಗೆ ಟಾರ್ಚರ್ ಕೊಟ್ಟಿದ್ದಾಳೆ ಅಂದರೆ ನನಗೆ ಗೊತ್ತು. ಅವಳು ಕಾಲು ಹಿಡಿಲಿಕ್ಕೆ ಹೋಗ್ತಾಳೆ ಪೇಟೆಯಲ್ಲಿ, ನಡು ರಸ್ತೆಯಲ್ಲಿ. ಆದರೂ ಅವಳು ಕೇಳುವುದಿಲ್ಲ. ಅವಳ ಅಪ್ಪನ ಕಾಲ್ ಬರ್ತದೆ, ಅದನ್ನು ಮಾತಾಡ್ತಾಳೆ. ಮಾತಾಡ್ತಾನೆ. ಒಮ್ಮೆ ಹೇಳಿ ಕಾಲು ಹತ್ತಲಿ ಅಂತ ಹೇಳ್ತಾನೆ. ಆದರೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವನು ಕೇಳ್ಕೊಳ್ಳೋದಿಲ್ಲ. ಅವಳು ರಂಪಟನೆ ಅವಳಿಗೆ ಆಗ್ತದೆ. ನಾನು ಸಾಯ್ತೇನೆ ಅಂತ ಹೇಳಿ ಬಂದಿದ್ದೇನೆ ಅಂತ ಅವನಿಗೂ ಬೆದರಿಕೆ ಆಗ್ತಾಳೆ ಅವಳು. ಅಲ್ಲಿಂದ ಸಹ ನನ್ನನ್ನು ಅರ್ಧದಲ್ಲೇ ಬಿಟ್ಟು ಅವನನ್ನು ಕರ್ಕೊಂಡು ಹೋಗಿದ್ದಾಳೆ ಬೆಳ್ತಂಗಡಿಯಲ್ಲಿ. ನಾನು ರಾತ್ರಿ ಅದು ಸಹ
ಅವನಿಗೆ ಅದು ತುಂಬ ಬೇಜಾರು. ಹೇಳಿದ ನನ್ನ ಮರ್ಯಾದೆ ತೆಗ್ದಿಯಲ್ಲ ಇಲ್ಲಿ, ನನ್ನ ಅಮ್ಮನನ್ನು ಅರ್ಧದಲ್ಲಿ ಬಿಟ್ಟು ಹೋಗ್ತೀಯಲ್ಲ ನೀನು ಹೇಳ್ತಾನೆ ಅವಳಲ್ಲಿ. ಆದರೂ ಅವಳು ಏನು ಅದು ಮಾತಾಡೋದಿಲ್ಲ, ಅವಳದ್ದೇ ಅವಳು ಮಾತಾಡ್ಕೊಂಡು ಹೋಗ್ತಾಳೆ. ಅಷ್ಟು ಚಿತ್ರಹಿಂಸೆ ಅವನಿಗೆ ಕೊಟ್ಟಿದ್ದಾಳೆ. 1 ಗಂಟೆಯಲ್ಲಿ ನಾನು ನೋಡಿದೆ ಇದು ದೃಶ್ಯ. ನಾನು ಮತ್ತು ಅವಳು ಒಬ್ಬಳೇ ಬಂದದ್ದು 2 ವೀಲರಲ್ಲಿ, ಒಬ್ಬಳೇ. ಜೊತೆಯಲ್ಲಿ ಯಾರಿದ್ರು ನಮ್ಗೆ ಗೊತ್ತಿಲ್ಲ. ನಮ್ಮ ಎದುರು ಬಂದದ್ದು ಅವಳು ಒಬ್ಬಳೇ ಮಾತ್ರ. ಹಿಂದುಗಡೆ ಯಾರು ಇರ್ಬೋದು ಅವಳಿಗೆ, ಆದರೆ ಅವಳು ಇರಲಿಲ್ಲ, ಒಬ್ಬಳೇ ಇದ್ದದ್ದು. CC ಕ್ಯಾಮರಾ ನೆಲ್ಲಿಯಾಡಿ ಸೈಂಟ್ ಜಾರ್ಜ್ ಹೈಸ್ಕೂಲ್ ಹತ್ರ ಅದು ಪರಿಶೀಲಿಸಿದ್ರೆ ಎಲ್ಲ ಗೊತ್ತಾಗ್ತದೆ. ಒಂದು ಆಸ್ಪಾಸಲ್ಲಿ ಸುಮಾರು CC ಕ್ಯಾಮರಾ ಉಂಟಲ್ಲಿ. ಇತ್ತೀಚೆಗೆ 17-3 ಆಗಿತ್ತು. ಈಗ ಮುಖ್ಯ ಅಂದ್ರೆ CC ಕ್ಯಾಮರಾ. ಅವಳ ಮೈಯಲ್ಲಿ ಪೇಪರ್ಸ್ ಇತ್ತು. ನಾನು ಕೇಳಿ ಏನು ಮಗನೇ ಅಂತ, ಏನಿಲ್ಲಪ್ಪ ಏನಿಲ್ಲ ಅಂತ ಹೇಳ್ತಾನೆ ಅವನು ಅಲ್ಲಿಂದ ಸಹ. ಏನಿಲ್ಲ ಅಂತ ಅಷ್ಟು. ನಾನು 1 ಗಂಟೆಯಲ್ಲಿ ಇದು ನೋಡಿದ ವಿಚಾರ ನನಗೆ. ಮತ್ತೆ ಅವಳ ಮನೆಯಲ್ಲಿ ಎಷ್ಟು ಟಾರ್ಚರ್ ಕೊಟ್ಟಿದ್ದಾಳೆ ನನಗೆ ಗೊತ್ತಿಲ್ಲ ಆ ವಿಷಯ. ನಾನು ಕೇಳುವುದಿಷ್ಟೇ, ಈ ಥರ ಯಾರಿಗೂ ಅಪ್ಪ ಅಮ್ಮನಿಗೂ ಆಗಬಾರ್ದು ಮಕ್ಕಳೇ. ಅದರ ನೋವು ಅಪ್ಪ ಅಮ್ಮನಿಗೆ ಗೊತ್ತು. ಈ ಥರ ಆದರೆ ಮಕ್ಕಳು. ಮತ್ತೊಂದು